ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನಿವತ್ತು ರವೆ ಲಡ್ಡು ತೋರಿಸ್ಕೊಡ್ತಾ ಇದ್ದೀನಿ. ಈ ರವೆ ಲಡ್ಡುಗೆ ಸಕ್ಕರೆ ಪುಡಿ ಮಾಡೋದು, ಸಕ್ಕರೆ ಪಾಕ ಮಾಡೋದು ಆ ಥರ ಇಲ್ಲ. ಇದು ಮಾಡೋ ವಿಧಾನನೇ ಬೇರೆ ಥರ ಇದೆ. ಬನ್ನಿ ನೋಡೋಣ ಹೇಗೆ ಮಾಡೋದು. ಇದಕ್ಕೆ ನಾನು 1 ಕಪ್ಪು ಚಿರೋಟಿ ರವೆಯನ್ನು ತೊಗೊಂಡಿದ್ದೇನೆ ಆಯಿತಾ. ಈ 1 ಕಪ್ ಅಂತ ಹೇಳಿದ್ರೆ ನೋಡಿ, ಇದೇ ಬೌಲಲ್ಲೇ 1 ಕಪ್ ನಾನು ತೊಗೊಂಡಿರೋದು. ಹಾಗೆಯೇ ಇದಕ್ಕೆ ಸ್ವಲ್ಪ ಗೋಡಂಬಿ, ಪಿಸ್ತಾ, ಹಾಗೆಯೇ ಬಾದಾಮಿ, ಸ್ವಲ್ಪ ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ, ಒಣ ದ್ರಾಕ್ಷಿಯನ್ನು. ಈಗ ಮೊದಲಿಗೆ ಇವನ್ನೆಲ್ಲದನ್ನು ತುಪ್ಪದಲ್ಲಿ ಹುರಿದುಕೊಳ್ಳೋಣ. ಈ ಪ್ಯಾನ್ಗೆ 1 ಟೇಬಲ್ ಸ್ಪೂನು ತುಪ್ಪವನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಬಾದಾಮಿ, ಹಾಗೆ ಪಿಸ್ತಾ, ಹಾಗೆ ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ. ಇವನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಇದು ಒಣ ದ್ರಾಕ್ಷಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಇದೆಲ್ಲ ಫ್ರೈ ಆಗಿದೆ. ಈಗ ನಾನು ದ್ರಾಕ್ಷಿಯನ್ನು ಹಾಕಿಬಿಟ್ಟು ಹಾಗೆ ಜಸ್ಟ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೆಲ್ಲ ಆಗಿದೆ. ಈಗ ಇದನ್ನು ನಾನು ಒಂದು ಬೌಲ್ನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಬೌಲ್ನಲ್ಲಿ ಈಗ 1 ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೇನಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಚಿರೋಟಿ ರವೆಗೆ 1 ಕಪ್ಪು ಹಾಲನ್ನು ತೊಗೊಂಡಿದ್ದೀನಿ. 1 ಕಪ್ಪು ಅಂದರೆ ಅರ್ಧ ಹಾಲು ಅರ್ಧ ನೀರು. ನೀವು ಫುಲ್ಲು 1 ಕಪ್ಪು ಹಾಲಾದರೂ ತೊಗೊಳ್ಬೋದು. ನಾನು ಹಾಲು ಮತ್ತು ನೀರು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ನೋಡಿ, ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಸಾಫ್ಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಆಯಿತಾ. ಮುಟ್ಲಿಕ್ಕೆ ಅದು ಮೃದುವಾಗಿರಬೇಕು, ಆ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ರವೆಯನ್ನು. ನೋಡಿ, ಈ ಥರ ಇದ್ದರೆ ಸಾಕಾಗತ್ತೆ. ಇದನ್ನು ಸ್ವಲ್ಪ ಹೊತ್ತು ಒಂದು 10-15 ನಿಮಿಷ ಹಾಗೆ ಇಟ್ಬಿಡೋಣ ಮುಚ್ಚಿಬಿಟ್ಟು. ಬನ್ನಿ ಇದನ್ನು ನೋಡೋಣ ಈಗ ಹೇಗಾಗಿದೆ. ಒಂದು 15 ನಿಮಿಷ ಆದಮೇಲೆ 10 ನಿಮಿಷ ಆದರೂ ಇಡಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಗೀನ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಸಲ ನಾದ್ಕೊಳ್ಳೋಣ. ಆವಾಗ ಇದು ಇನ್ನೂ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ತಟ್ಕೊಳ್ಲಿಕ್ಕೆ ನಾನು ಈ ಥರ ಪ್ಲಾಸ್ಟಿಕ್ ಶೀಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಾಗುತ್ತೆ ತಟ್ಟಲಿಕ್ಕೆ. ಈಗ ನಮ್ಮ ಕೈಗೆಲ್ಲ ಅಂಟ್ಕೊಳ್ಳೋದಿಲ್ಲ. ಇದಕ್ಕೆ ತುಪ್ಪ ಹಾಕ್ಕೊಂಡು ನಾದ್ಕೊಂಡಿದ್ದೀವಲ್ಲ, ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು. ಚಪಾತಿ ಥರ ಸೇಮ್ ಚಪಾತಿ ಮಾಡ್ಕೊತೀವಲ್ಲ, ಅದೇ ಥರನೇ ಮಾಡಿಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಇಲ್ಲಿ ಹಂಚು ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಈಗ ಮಾಡ್ಕೊಂಡಿರ್ತಕ್ಕಂಥ ಚಪಾತಿಯನ್ನು ಹಾಕ್ಕೊಂಡಿದ್ದೀನಿ ಆಯಿತಾ. ಹಾಕ್ಕೊಂಡು ಹಾಗೆ ಇದಕ್ಕೆ 1 ಟೀ ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಯಿತಾ. ಇದನ್ನು ಚೆನ್ನಾಗಿ ಒಂದು ಸಲ ಈ ಥರ ಬೇಯಿಸ್ಕೊಳ್ಳೋಣ. ಹಾಗೆಯೇ 2ನೇದು ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ಆಯಿತಾ. ಇದಕ್ಕೆ 1 ಟೀ ಸ್ಪೂನು ತುಪ್ಪವನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಥರ ಬೇಯಿಸ್ಕೋಬೇಕು 2 ಕಡೆನೂ. ನೋಡಿ, ಇದನ್ನು ಕೂಡ ಈಗ ಬೇಯಿಸ್ಕೊಳ್ತಾ ಇದ್ದೀವಿ. ಟೋಟಲಾಗಿ ಈಗ 4 ರವೆ ಚಪಾತಿ ಮಾಡ್ಕೊಂಡಿದ್ದೀವಿ. ಈಗ ನೋಡಿದ್ರೆ ಇದನ್ನು ಈಗ ಸಣ್ಣ ಸಣ್ಣ ಪೀಸ್ ಥರ ಮಾಡ್ಕೋಬೇಕು ಈ ರೀತಿ. ಈಗ ಇದನ್ನು ಜಾರ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋಣ ಆಯಿತಾ. ಸಣ್ಣದಾಗಿ ಈ ಥರ ಪುಡಿ ಮಾಡ್ಕೊಳ್ಬೇಕು. ನೋಡಿದ್ರೆ ಈ ಥರ ಮಾಡ್ಕೊಳ್ಬೇಕು ಆಯಿತಾ. ಇದನ್ನು ನಾನು 2 ಬೌಲ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ 1 ಬೌಲು ಈ ಬೌಲಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ರವೆ ಲಡ್ಡುನ ಸಕ್ಕರೆ ಹಾಗೆ ಬೆಲ್ಲದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಈ ಅರ್ಧ ಕಪ್ಪು ರವೆ ಚಪಾತಿ ಪುಡಿ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ 1/4 ಕಪ್ಪು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಸಕ್ಕರೆಯನ್ನು ಈ ರೀತಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸಕ್ಕರೆ ಜೊತೆ 2 ಲವಂಗ, 1 ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಹಾಗೆ ಇದಕ್ಕೆ 2 ಟೇಬಲ್ ಸ್ಪೂನು ಒಣ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ. ಒಣ ಕೊಬ್ಬರಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ನಾವು ಹುರಿದ್ಕೊಂಡಿದ್ವಲ್ಲ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಲ್ಲ, ಪಿಸ್ತಾ, ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಓಕೆ, ಈಗ 1 ಬೌಲಲ್ಲಿ ಈಗ ಮಿಶ್ರಣ ರೆಡಿಯಾಗಿದೆ. ಇದು ಸಕ್ಕರೆಯನ್ನು ಉಪಯೋಗಿಸ್ಕೊಂಡು ಮಾಡಿರ್ತಕ್ಕಂಥದ್ದು ಆಯಿತಾ. ಈಗ ಬನ್ನಿ ಇನ್ನೊಂದು ಬೌಲಿಗೆ ನೋಡಿ 1/4 ಕಪ್ಪು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ 2 ಲವಂಗ, 1 ಏಲಕ್ಕಿಯನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಈ ಥರ ಪುಡಿ ಮಾಡ್ಕೋಬೇಕು ಸಣ್ಣದಾಗಿ. ಅದನ್ನು ಕೂಡ ಇನ್ನೊಂದು ಬೌಲಿನ ಚಪಾತಿ ಪೌಡರ್ಗೆ ಹಾಕ್ತಾಯಿದ್ದೀನಿ. ಹಾಗೆಯೇ 2 ಟೇಬಲ್ ಸ್ಪೂನು ಒಣ ಕೊಬ್ಬರಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಬಾದಾಮಿ, ಗೋಡಂಬಿ, ಪಿಸ್ತಾ, ದ್ರಾಕ್ಷಿ ಎಲ್ಲ ಹುರ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ 2 ಮಿಶ್ರಣ ಕೂಡ ರೆಡಿಯಾಗಿದೆ. ಇಲ್ಲಿ ಇದಕ್ಕೆ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಸಾಫ್ಟ್ ಆಗೋವರೆಗೂ ನಾವು ತುಪ್ಪನ ಆ್ಯಡ್ ಮಾಡ್ಕೋಬೇಕು. ನೋಡಿ, ಒಂದು 2 ಅಥವಾ 3 ಟೇಬಲ್ ಸ್ಪೂನ್ ಬೇಕಾಗುತ್ತೆ ತುಪ್ಪ. ಆ ಥರ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಈಸಿಯಾಗಿ ಉಂಡೆ ಕಟ್ಬೋದು. ಇದು ನಾರ್ಮಲ್ ರವೆ ಲಡ್ಡು ಥರ ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ನಾವು ನಾರ್ಮಲಾಗಿ ಶುಗರ್ ಪುಡಿ, ಸಕ್ಕರೆ ಪುಡಿ ಹಾಕಿ ಹಾಗೆಯೇ ಸಕ್ಕರೆ ಪಾಕ ತೆಗೆದು ನಾವು ಮಾಡ್ತೀವಲ್ಲ, ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಟ್ರೈ ಮಾಡಿ ಒಂದು ಸಲ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನೋಡಿ, ಬೆಲ್ಲದ ನೋಡಿದ್ರಲ್ವ, ಅದೇ ರೀತಿಯೇ ಈಗ
ಸಕ್ಕರೆಯಲ್ಲೂ ಕೂಡ ಮಾಡ್ತಾಯಿದ್ದೀನಿ ಇಲ್ಲಿ ರವೆ ಲಡ್ಡು. ಈಸಿಯಾಗಿ ಕಟ್ಕೋಬೋದು. ಹಾಗೆ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ. ನಾವು ನಾರ್ಮಲಾಗಿ ಮಾಡಿ ತಿಂತೀವಲ್ಲ ರವೆ ಲಡ್ಡು, ಅದಕ್ಕಿಂತನೂ ಈ ಟೇಸ್ಟು ತುಂಬ ಒಂಥರ ಚೆನ್ನಾಗಿರುತ್ತೆ. ಓಕೆ, ನಿಮಗೂ ಕೂಡ ಇಷ್ಟ ಆಗುತ್ತೆ, ಖಂಡಿತ ಟ್ರೈ ಮಾಡಿ ಒಂದ್ಸಲ. ನೋಡಿ ರವೆ ಲಡ್ಡು, ಹಾಗೆ ಸಕ್ಕರೆಯಿಂದ ಮಾಡಿರ್ತಕ್ಕಂಥ ರವೆ ಲಡ್ಡು, ಹಾಗೆ ಬೆಲ್ಲವನ್ನು ಉಪಯೋಗಿಸಿ ಮಾಡಿದಂತಹ ರವೆ ಲಡ್ಡು ಎರಡೂ ಕೂಡ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ದೇವರ ಪ್ರಸಾದಕ್ಕೆಲ್ಲ ಈ ಥರ ಮಾಡ್ಕೋಬೋದು. ಸ್ವಲ್ಪ ಲಾಂಗ್ ಪ್ರೋಸೆಸ್ ಅಂತಲೇ ಹೇಳ್ಬೋದು ಬೇರೆ ರವೆ ಲಡ್ಡುಗೆಲ್ಲ ನೋಡಿದ್ರೆ, ಆದರೆ ಟೇಸ್ಟು ತುಂಬಾ ಯುನೀಕ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಓಕೆ, ನೀವು ಕೂಡ ಖಂಡಿತ ಟ್ರೈ ಮಾಡಿ. ನೋಡಿ ಇಲ್ಲಿ ಟೆಕ್ಸ್ಚರ್ ಹೇಗಿದೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಈ ಬೆಲ್ಲದ ರವೆ ಲಡ್ಡು ನೋಡಿ, ಅದು ಕೂಡ ಟೆಕ್ಸ್ಚರು ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಲಿಕ್ಕೆ. ಈಗ ಟೆಂಪಲಲ್ಲೆಲ್ಲ ದೇವ್ರ ಪ್ರಸಾದ ಅಂತ ಕೊಡ್ತಾರಲ್ಲ, ಒಂಥರ ಯುನೀಕ್ ಆಗಿರುತ್ತಲ್ವ ಪ್ರಸಾದ ಟೇಸ್ಟೆಲ್ಲ, ಅದೇ ರೀತಿ ಇದು ಕೂಡ ತುಂಬ ಒಂಥರ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.